Good morning students. In today's class we will continue the third roots of accounting theory, that is information theory. Before going to that, ಒಂದ್ಸತಿ decision theory ಅಂದ್ರೆ ಏನು, measurement theory ಅಂದ್ರೆ ಏನು ಅಂತ ಒಂದು ಸಮ್ಮರಿ ಆಗಿ ನೋಡೋಣ. ಅಂದ್ರೆ ಒಂದ್ಸತಿ ರಿವಿಷನ್ ಮಾಡಿದಂಗಾಗುತ್ತೆ. ಡಿಸಿಷನ್ ಥಿಯರಿ ಅಂದ್ರೆ ಏನು, ಅದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ, ದೆನ್ ಮೆಷರ್ಮೆಂಟ್ ಥಿಯರಿ ಅಂದ್ರೆ ಏನು, ಅದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಗ್ಲಾಂಟಿಯರ್ ಅಂಡ್ ಓವರ್ಡೌನ್ there are three roots of accounting theory. ಅಂದ್ರೆ ಒಂದು ಅಕೌಂಟಿಂಗ್ ಥಿಯರಿ ಅಥವಾ ಒಂದು ಥಿಯರಿಯನ್ನ ಫಾರ್ಮ್ ಮಾಡಬೇಕಾದ್ರೆ ಒಂದು ಆಧಾರವನ್ನ ಇಟ್ಕೊಂಡು ನಾವು ಥಿಯರಿ, ಒಂದು ಅಕೌಂಟಿಂಗ್ ಥಿಯರಿನ ಫಾರ್ಮ್ ಮಾಡ್ತೀವಿ. ಸೊ ನಾವು ಯೂಶುವಲ್ ಆಗಿ ಅವರು ಒಂದು ಸೊಸೈಟಿಲಿ ಯಾವ ರೀತಿ ಥಿಯರಿ ಫಾರ್ಮ್ ಆಗುತ್ತೆ ಅನ್ನುವಂಥದ್ದನ್ನ ರಿಸರ್ಚ್ ಮಾಡಿಬಿಟ್ಟು ಗ್ಲಾಂಟಿಯರ್ ಅಂಡ್ ಓವರ್ಡೌನ್ 3 ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿಯನ್ನ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಆಧಾರದ ಮೇಲೆ ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗುತ್ತೆ ಅಂತ, ಅದನ್ನ ಆಧಾರನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ 3 ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಡಿಸಿಷನ್ ಥಿಯರಿ, ದೆನ್ ನೆಕ್ಸ್ಟ್ ಒನ್ ಮೆಷರ್ಮೆಂಟ್ ಥಿಯರಿ ಅಂಡ್ ದೆನ್ ಇನ್ಫಾರ್ಮೇಶನ್ ಥಿಯರಿ. ದಟ್ ಈಸ್ the first roots of accounting theory is decision theory. When the decision theory is concerned with the what decisions are made, ಅಂದ್ರೆ ಯಾವ ರೀತಿಯ ಒಂದು ಡಿಸಿಷನ್ಸ್ ಇನ್ಕ್ಲೂಡ್ ಆಗುತ್ತೆ ಅನ್ನೋದು. ಅಂದ್ರೆ ಯಾವ್ದಾದ್ರು ಒಂದು ಸರ್ಟನ್ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಫಸ್ಟ್ ಒಬ್ಬ ಅಕೌಂಟೆಂಟ್ ಅಥವಾ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಒಂದು ಇರುವಂತಹ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಿಬಿಟ್ಟು, ಅಂದ್ರೆ ಯಾಕೆ ಒಂದು ಇಶ್ಯೂಸ್ ಕ್ರಿಯೇಟ್ ಆಗಿದೆ, ಯಾವ ಒಂದು ಮೆಥಡ್ಸ್ ಯೂಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ, ಅಥವಾ ಬೇರೆ ಬೇರೆ ತರದ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಆ ಇನ್ಫಾರ್ಮೇಶನ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಡಿಸಿಷನ್ಸ್ ಅನ್ನ ತಗೊಂತಾರೆ. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ಡಿಸಿಷನ್ ಥಿಯರಿ. ಇಟ್ ಇನ್ಕ್ಲೂಡ್ಸ್ ಬೋತ್ ಡಿಸ್ಕ್ರಿಪ್ಟಿವ್ ಅಂಡ್ ಪರ್ಸ್ಪೆಕ್ಟಿವ್ ಆರ್ ನಾರ್ಮೇಟಿವ್ ಕಾನ್ಸೆಪ್ಟ್ಸ್. ಅಂದ್ರೆ ಡಿಸ್ಕ್ರಿಪ್ಟಿವ್ ಅಂದ್ರೆ how decisions are made. ಅಂದ್ರೆ ಒಬ್ಬ ಅಕೌಂಟೆಂಟ್ ಅಥವಾ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಏನ್ತಾರೆ ಸರ್ಟನ್ ಅಕೌಂಟಿಂಗ್ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಯಾವ ರೀತಿಯ ಡಿಸಿಷನ್ಸ್ ಅನ್ನ ತಗೊಂತಾರೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ಇನ್ಕ್ಲೂಡ್ ಆಗುತ್ತೆ. ಹಾಗೆ ನಾರ್ಮೇಟಿವ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಡಿಸಿಷನ್ಸ್ ಆರ್ ಟು ಬಿ ಮೇಡ್. ಅಂದ್ರೆ ಯಾವ ಒಂದು ಡಿಸಿಷನ್ಸ್ ಅನ್ನ ತಗೋಬೇಕು, ಯಾವ ರೀತಿಯ ಡಿಸಿಷನ್ಸ್ ಅನ್ನ ತಗೊಳ್ತಾರೆ ಅನ್ನೋದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾತ್ರ ಮಾಡಲ್ಲ ಡಿಸಿಷನ್ ಥಿಯರಿ, but it also explains or predict what kind of the decisions are to be taken in certain situations or in certain accounting issues. ಅಂದ್ರೆ certain accounting issues ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಯಾವ ರೀತಿಯ ಒಂದು ಡಿಸಿಷನ್ಸ್ ತಗೋಬೇಕು, ಹೇಗೆ ತಗೋಬೇಕು ಅನ್ನುವಂತಹ ವಿಷಯವನ್ನು ಕೂಡ ಡಿಸಿಷನ್ ಥಿಯರಿ ಇನ್ಕ್ಲೂಡ್ ಮಾಡಿಕೊಡುತ್ತೆ. ದಿಸ್ ಇಸ್ ವಾಟ್ ಡಿಸಿಷನ್ ಥಿಯರಿ. ಇದರಲ್ಲಿ ಮತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಐ ಹೋಪ್ ನಾನು ಲಾಸ್ಟ್ ಕ್ಲಾಸಸ್ ಅಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದೆನ್ ಮೆಷರ್ಮೆಂಟ್ ಥಿಯರಿ. ಮೆಷರ್ಮೆಂಟ್ ಥಿಯರಿ ಇಸ್ ಕನ್ಸರ್ನ್ ವಿತ್ ದ ಪ್ರಾಬ್ಲಮ್ಸ್ ಅರೈಸ್ ಇನ್ ಮೆಷರಿಂಗ್ ಆರ್ ಅಸೆಸಿಂಗ್ ದ ಈವೆಂಟ್ಸ್ ಆರ್ ಆಬ್ಜೆಕ್ಟ್ಸ್ ರಿಕ್ವೈರ್ಡ್ ಫಾರ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಒಂದು ಡಿಸಿಷನ್ಸ್ ಮೇಕಿಂಗ್ ಅನ್ನ ಮಾಡಬೇಕಾದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅಥವಾ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಈವೆಂಟ್ಸ್ ಏನಿದೆ ಅದನ್ನ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ನಾವೊಬ್ಬ ಅಕೌಂಟೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫಿನಾನ್ಷಿಯಲ್ ರಿಪೋರ್ಟ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ರೆ ಅದನ್ನ ಬೇರೆ ಬೇರೆ ತರದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಅವನು ಫಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಂತಾನೆ. ಅಂದ್ರೆ ಅದನ್ನ ಮಾನಿಟರಿ ಟರ್ಮ್ಸ್ಗೆ ಚೇಂಜ್ ಮಾಡ್ಕೊಂತಾನೆ. ಅಂದ್ರೆ ಈಗ ಒಂದು ಫಿಕ್ಸ್ಡ್ ಅಸೆಟ್ ಇದೆ ಅಂದ್ರೆ ಫಿಕ್ಸ್ಡ್ ಅಸೆಟ್ ಅನ್ನ ಜಸ್ಟ್ ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಅಷ್ಟೇ ತೋರಿಸಲ್ಲ, ಅವ್ನು ಎವ್ರಿ ಇಯರ್ ಅದರದ್ದು ಡಿಪ್ರಿಸಿಯೇಷನ್ ಅನ್ನ ತೋರಿಸ್ತಾನೆ. ಅಂದ್ರೆ ಎಷ್ಟು ಅದರದ್ದು ವ್ಯಾಲ್ಯೂ ಕಡಿಮೆ ಆಗ್ತಿದೆ, ಇಯರ್ ಬೈ ಇಯರ್ ಎಷ್ಟು ಕಡಿಮೆ ಆಗ್ತಿದೆ ಆ ಫಿಕ್ಸ್ಡ್ ಅಸೆಟ್ ಅಂತ ತೋರಿಸ್ತಾನೆ. ಸೊ ಈ ಕಡಿಮೆ ಆಗ್ತಿರುವಂತಹ ವ್ಯಾಲ್ಯೂನು ಕೂಡ ಮಾನಿಟರಿ ಟರ್ಮ್ಸ್ ಅಲ್ಲಿ ತೋರಿಸ್ತಾನೆ. ಸೊ ಎವ್ರಿ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್, ಅಂದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್ should be present in the monetary terms ಅಂತ ಹೇಳ್ತೀವಿ. We all know that the concept of the accounting is the monetary measurement concept ಅಂತ ಹೇಳ್ತೀವಿ. ಮೆಷರ್ಮೆಂಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಎಲ್ಲ ಟ್ರಾನ್ಸಾಕ್ಷನ್ಸ್ ಈವೆಂಟ್ಸ್ ಇನ್ ದ ಬಿಸ್ನೆಸ್ ಶುಡ್ ಬಿ ರೆಕಾರ್ಡೆಡ್ ಇನ್ ಮಾನಿಟರಿ ಟರ್ಮ್ಸ್ ಅಲ್ಲಿ ಇರಬೇಕು ಅಂತ. ಅಂದ್ರೆ ಮಾನಿಟರಿ ಟರ್ಮ್ಸ್ ಅಲ್ಲಿ ಎಲ್ಲ ಒಂದು ಆಸ್ಪೆಕ್ಟ್ ಅಥವಾ ಟ್ರಾನ್ಸಾಕ್ಷನ್ಸ್ ಈವೆಂಟ್ಸ್ ಏನಿದೆ ಅದನ್ನ ನಾವು ತೋರಿಸ್ತೀವಿ. ಸೊ ಈ ಒಂದು
ಆಬ್ಜೆಕ್ಟ್ ಶುಡ್ ಬಿ ಮೆಜರ್ಡ್. ಅಂದರೆ ಯಾವ ಒಂದು ಈವೆಂಟ್ಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಮೆಜರ್ ಮಾಡಬೇಕು, ಯಾವ ಒಂದು ಸ್ಕೇಲ್ ಅಲ್ಲಿ ಮೆಜರ್ ಮಾಡಬೇಕು, ಅಥವಾ ಯಾವ ಒಂದು ಡೈಮೆನ್ಷನ್ ಅನ್ನ ಯೂಸ್ ಮಾಡಬೇಕು, ಹೀಗೆ ಸರ್ಟನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಒಬ್ಬ ಅಕೌಂಟೆಂಟ್ಗೆ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು ಅನ್ನುವಂತಹ ಸರ್ಟನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಒಂದು ಮೆಜರ್ಮೆಂಟ್ ಥಿಯರಿ ಯೂಸ್ ಆಗುತ್ತೆ. ಅಂದ್ರೆ ಮೆಜರ್ಮೆಂಟ್ ಥಿಯರಿ ಯಾವ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಈ ರೀತಿ ಒಂದು ಈವೆಂಟ್ಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಅನ್ನ ಯಾವ ರೀತಿ ಮೆಜರ್ ಮಾಡಬೇಕು, ಆ ಮೆಜರ್ ಮಾಡೋ ಟೈಮಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಈ ತರ ಒಂದು ಎಕ್ಸ್ಪ್ಲನೇಷನ್ ಅನ್ನ ಮೆಜರ್ಮೆಂಟ್ ಥಿಯರಿ ಕೊಡುತ್ತೆ. ದೆನ್ ಇದರಲ್ಲೂ ಮತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ದೆನ್ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಸಿ ವಾಟ್ ಈಸ್ ಇನ್ಫಾರ್ಮೇಶನ್ ಥಿಯರಿ. ದಟ್ ಈಸ್ ಇನ್ಫಾರ್ಮೇಶನ್ ಈಸ್ ಅ ಫ್ಯಾಕ್ಟ್. ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಇನ್ಫಾರ್ಮೇಶನ್ ಈಸ್ ದ ಪ್ರೂವನ್ ಫ್ಯಾಕ್ಟ್ ಅಂತ ಹೇಳ್ಬೋದು, ಅಥವಾ ಇಟ್ ಇಸ್ ಅನ್ ಎವಿಡೆನ್ಸ್. ಅಂದ್ರೆ ಸರ್ಟನ್ ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ನಾವು ಯೂಸ್ ಮಾಡುವಂತಹ ಫ್ಯಾಕ್ಟ್ಸ್ ಅಥವಾ ಪ್ರೂವನ್ ಟ್ರುತ್ ಏನಿದೆ ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಒಂದು ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಹಿಂದೆ ನಾವು ಏನ್ ಮಾಡಿದೀವಿ ಅಥವಾ ಪ್ರೆಸೆಂಟ್ ನಾವು ಏನ್ ಮಾಡ್ತಿದೀವಿ ಅನ್ನುವಂತಹ ಫ್ಯಾಕ್ಟ್ ಏನಿದೆ ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ದಿಸ್ ಅಕೌಂಟಿಂಗ್ ಅಂತ ಏನಿದೆ, ಅಕೌಂಟಿಂಗ್ ಏನಿದೆ, ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ದ ಇನ್ಫಾರ್ಮೇಶನ್. ಅಂದ್ರೆ ಅಕೌಂಟಿಂಗ್ ಕೂಡ ಸರ್ಟನ್ ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಒಂದು ಕಂಪನಿಯ ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಈ ಅಕೌಂಟಿಂಗ್ ಏನಿದೆ ಅದು ಯೂಸ್ ಆಗುತ್ತೆ. ಅಂದ್ರೆ ಅಕೌಂಟಿಂಗ್ ಮೀನ್ಸ್ ದ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಿದೆ, ಒಬ್ಬ ಅಕೌಂಟೆಂಟ್ ಏನನ್ನ ರೆಕಾರ್ಡ್ ಮಾಡಿರ್ತಾನೆ ಅವನ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ, ಅದು ಕೂಡ ಒಂದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ನಾವು ಈ ಅಕೌಂಟಿಂಗ್ ಅನ್ನು ಕೂಡ ಒಂದು ಟೈಪ್ ಆಫ್ ದ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ the purpose of the accounting information is to help an organization to realize the objectives by the proper use of the resources. ಅಂದ್ರೆ ಒಂದು ಕಂಪನಿ ಅಥವಾ ಬಿಸ್ನೆಸ್ ಅಲ್ಲಿ ಇರುವಂತಹ ರಿಸೋರ್ಸಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಸೊ ದ ಪರ್ಪಸ್ ಆಫ್ ದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಸ್ ಟು realize the objectives of the business by proper use of the resources. ಅಂದ್ರೆ ಇರುವಂತಹ ಈ ರಿಸೋರ್ಸಸ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡಿಬಿಟ್ಟು ಕಂಪನಿ ಅಥವಾ ಬಿಸ್ನೆಸ್ ನ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡೋದಕ್ಕೆ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅಥವಾ ಸರ್ಟನ್ ಇನ್ಫಾರ್ಮೇಶನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಸರ್ಟನ್ ರಿಸೋರ್ಸಸ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡೋದಕ್ಕೆ, ಅಂದ್ರೆ ಕಂಪನಿಯ ಉದ್ದೇಶ ಅಥವಾ ಗುರಿಯನ್ನ ಅಚೀವ್ ಮಾಡೋದಕ್ಕೋಸ್ಕರ ಒಂದು ಏನು ರಿಸೋರ್ಸಸ್ ಬಿಸ್ನೆಸ್ ಅಲ್ಲಿ ಇರುತ್ತೆ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಥವಾ ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ. ದೆನ್ ವಾಟ್ ಆರ್ ದೋಸ್ ರಿಸೋರ್ಸಸ್ ಅಂದ್ರೆ ಪ್ರಾಪರ್ ಯೂಸ್ ಆಫ್ ದ ರಿಸೋರ್ಸಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಆ ರಿಸೋರ್ಸಸ್ ಏನು, ಒಂದು ಬಿಸ್ನೆಸ್ ಅಲ್ಲಿ ಇರುವಂತಹ ಯಾವ್ಯಾವ ರಿಸೋರ್ಸಸ್ ಅನ್ನ ನಾವು ಪ್ರಾಪರ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ನ ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡೋದಕ್ಕೆ ಅಂದ್ರೆ ದೋಸ್ ಆರ್ ನಾವು 4 M's ಅಂತ ಕರಿತೀವಿ. ದಟ್ ಈಸ್ ವಿ ಆಲ್ ಕಾಲ್ ದಟ್ 4 M's ಆಫ್ ದ ಬಿಸ್ನೆಸ್. ಏನು ಒಂದು ಬಿಸ್ನೆಸ್ ರನ್ ಆಗಬೇಕು ಅಂದ್ರೆ ಈ 4 M's ನಮಗೆ ಪ್ರಾಪರ್ ಆಗಿ ಯೂಸ್ ಆಗಬೇಕು. ದಟ್ ಈಸ್ ಫಸ್ಟ್ ಒನ್ ಮ್ಯಾನ್, ದೆನ್ ಮಟೀರಿಯಲ್ಸ್, ದೆನ್ ಮೆಷಿನ್ಸ್ ಅಂಡ್ ದೆನ್ ದ ಲಾಸ್ಟ್ ಒನ್ ದಟ್ ಈಸ್ ಮನಿ. ದಟ್ ಈಸ್ ಈ ಒಂದು 4 M's ಏನಿದ್ದಾವೆ ಇದನ್ನ ನಾವು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನಾವು ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿಯ ಆಬ್ಜೆಕ್ಟಿವ್ಸ್ ಅನ್ನ ಈಸಿಯಾಗಿ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ನಾವು ಮ್ಯಾನ್ ಪವರ್ ಏನಿದೆ ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿಲಿ ಮ್ಯಾನ್ ಪವರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಅವರಿಗೆ ಟ್ರೈನಿಂಗ್ಸ್ ಅನ್ನ ಕೊಡೋದಿರ್ಬೋದು ಅಥವಾ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಂಟಿವ್ಸ್ ಕೊಡ್ಬೋದು, ಇನ್ಕ್ರಿಮೆಂಟ್ಸ್ ಕೊಡೋದಿರ್ಬೋದು, ಪ್ರಮೋಷನ್ಸ್ ಅನ್ನ ಕೊಡೋದಿರ್ಬೋದು. ಈ ರೀತಿ ಮ್ಯಾನ್ ಪವರ್ ಅನ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಬೇಕು. ದೆನ್ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಏನು ಹೇಳ್ತೀವಿ ಅದು ಅಂದ್ರೆ ಒಂದು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮೆಟೀರಿಯಲ್ಸ್ ಅಗತ್ಯ ಇದ್ದೇ ಇರುತ್ತೆ. ಹಾಗಾಗಿ ಏನು ಒಂದು ಮೆಟೀರಿಯಲ್ಸ್ ಅಥವಾ ಒಂದು ರಾ ಮೆಟೀರಿಯಲ್ಸ್ ನಮಗೆ ಸಪ್ಲೈ ಆಗ್ತದೆ ಅದನ್ನ ಕರೆಕ್ಟ್ ಆಗಿ ವಿದೌಟ್ ವೇಸ್ಟ್ ನಾವು ಯೂಸ್ ಮಾಡಬೇಕು. ಅಂದ್ರೆ
ಅದನ್ನು ಸಪ್ಲೈ ಆಗಿರುವಂತಹ ರಾ ಮೆಟೀರಿಯಲ್ಸ್ ಅನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಬಿಟ್ಟು ಇನೋವೇಟಿವ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ದೆನ್ ನೆಕ್ಸ್ಟ್ ಮೆಷಿನ್ಸ್, ಅಂದ್ರೆ ಅಡ್ವಾನ್ಸ್ಡ್ ಮೆಷಿನ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ದೆನ್ ನೆಕ್ಸ್ಟ್ ಒನ್ ಮನಿ. ಮನಿ ಇಸ್ ದ ಲೈಫ್ ಬ್ಲಡ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಮನಿ ಆರ್ ಫಿನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ದ ಆರ್ಗನೈಸೇಷನ್. ಅಂದ್ರೆ ಒಂದು ಬಿಸ್ನೆಸ್ ಸರಿಯಾಗಿ ರನ್ ಆಗಬೇಕು ಅಂದ್ರೆ ವಿತೌಟ್ ಮನಿ ಸಾಧ್ಯ ಆಗಲ್ಲ. ಪ್ರತಿಯೊಂದು ಡಿಸಿಷನ್ಸ್ ಅಥವಾ ಪ್ರತಿಯೊಂದು ಆಕ್ಟಿವಿಟೀಸಿಗೂ ಮನಿ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ನಮಗೆ ಸ್ಟೇಕ್ ಹೋಲ್ಡರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಮನಿ ಇರ್ಬೋದು, ಅಥವಾ ಲೋನ್ ರೂಪದಲ್ಲಿ ನಾವು ಪಡೆದಿರುವಂತಹ ಮನಿ ಇರ್ಬೋದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇರುವಂತಹ ಮನಿ ಇರ್ಬೋದು. ಇವೆಲ್ಲದನ್ನು ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಎಲ್ಲೆಲ್ಲಿ ಯಾವ ರೀತಿ ನಾವು ಆ ಮನಿಯನ್ನ ಯೂಸ್ ಮಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನುವಂತಹ ಡಿಸಿಷನ್ಸ್ ಅನ್ನ ತಗೊಬಹುದು. ಸೊ ದಿಸ್ ಇನ್ಫಾರ್ಮೇಶನ್ ಇನ್ಕ್ಲೂಡ್ಸ್, ಈ ಇನ್ಫಾರ್ಮೇಶನ್ ಅನ್ನೋದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ಪ್ರಾಪರ್ ಯೂಸ್ ಆಫ್ ದೀಸ್ ರಿಸೋರ್ಸಸ್, ಮ್ಯಾನ್, ಮೆಟೀರಿಯಲ್ಸ್, ಮಷಿನ್ ಅಂಡ್ ಮನಿ ರಿಸೋರ್ಸಸ್ to achieve the objectives of the business or the organization. Then next one, the proper utilization of the information as resources are measured by matching the cost of information against the benefit. ಈ ಒಂದು ಇನ್ಫಾರ್ಮೇಶನ್ಸ್ ಏನಿದೆ ಆ ಒಂದು ಇನ್ಫಾರ್ಮೇಶನ್ ದಟ್ ಇಸ್ ನಥಿಂಗ್ ಬಟ್ ರಿಸೋರ್ಸಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ನಾವು ಆಪ್ಟಿಮಮ್ ಆಗಿ ಯೂಸ್ ಮಾಡಬೇಕು. ಅಂದ್ರೆ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಇನ್ಫಾರ್ಮೇಶನ್ ಆಸ್ ರಿಸೋರ್ಸಸ್ ಶುಡ್ ಬಿ ಮೆಷರ್ಡ್. ಅಂದ್ರೆ ಈ ಒಂದು ರಿಸೋರ್ಸಸ್ ಅನ್ನ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ತೀವಿ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ಹೇಗೆ ಪಡಿತೀವಿ ಅಂದ್ರೆ ಅದಕ್ಕೆ ಆ ಒಂದು ರಿಸೋರ್ಸಸ್ಗೆ ಇನ್ವಾಲ್ವ್ ಆಗಿರುವಂತಹ ಕಾಸ್ಟ್ ಅನ್ನ ಆ ಒಂದು ರಿಸೋರ್ಸ್ ಇಂದ ನಾವು ಪಡೆದಿರುವಂತಹ ಬೆನಿಫಿಟ್ಸ್ ಜೊತೆಗೆ ಮ್ಯಾಚ್ ಮಾಡಿಬಿಟ್ಟು ನಾವು ಅದನ್ನ ಮೆಷರ್ ಮಾಡ್ತೀವಿ. ಅಂದ್ರೆ ಕಾಸ್ಟ್ ಆಫ್ ದ ಇನ್ಫಾರ್ಮೇಶನ್ ಅಂಡ್ ಬೆನಿಫಿಟ್ ಆಫ್ ದ ಇನ್ಫಾರ್ಮೇಶನ್ ಶುಡ್ ಬಿ ಮ್ಯಾಚ್ಡ್ ಟುಗೆದರ್. ಅಂದ್ರೆ ಆ ಒಂದು ರಿಸೋರ್ಸಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಏನಿದೆ ಅಂದ್ರೆ ಅದು ಯಾವ ರೀತಿ ಯೂಸ್ ಆಗ್ತಿದೆ, ಅದರಿಂದ ನಮಗೆ ಎಷ್ಟು ಬೆನಿಫಿಟ್ ಬರ್ತಾ ಇದೆ, ಅದ್ರ ಜೊತೆಗೆ ನಾವು ಆ ಒಂದು ರಿಸೋರ್ಸಸ್ ಅನ್ನ ಆಪ್ಟಿಮಮ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದೀವಿ ಅನ್ನೋದ್ರ ಜೊತೆಗೆ ನಾವು ಮ್ಯಾಚ್ ಮಾಡಿಬಿಟ್ಟು ನಾವು ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಎಷ್ಟು ಮಟ್ಟಿಗೆ ಈ ಒಂದು ರಿಸೋರ್ಸಸ್ ಆಪ್ಟಿಮಮ್ ಆಗಿ ಅಥವಾ ಪ್ರಾಪರ್ ಆಗಿ ಯೂಸ್ ಆಗ್ತಿದೆ ಅನ್ನೋದನ್ನ ನಾವು ಮೆಷರ್ ಮಾಡ್ತೀವಿ. ಸೊ ಜನರಲಿ ದ ಕಾಸ್ಟ್ ಆಫ್ ದ ಇನ್ಫಾರ್ಮೇಶನ್ ಶುಡ್ ಬಿ ಲೋವರ್ ದ್ಯಾನ್ ದ ಬೆನಿಫಿಟ್ ಆಫ್ ದ ಇನ್ಫಾರ್ಮೇಶನ್. ಅಂದ್ರೆ ಒಂದು ರಿಸೋರ್ಸಸ್ ಇಂದ ನಮಗೆ ಸಿಗುವಂತಹ ಬೆನಿಫಿಟ್ ಯಾವಾಗಲೂ ಕೂಡ ಅದಕ್ಕೆ ಮಾಡಿರುವಂತಹ ಖರ್ಚಿಗಿಂತ ಜಾಸ್ತಿ ಇರಬೇಕು. ಅಂದ್ರೆ ನಾವು ಮಾಡಿರುವಂತಹ ರಿಸೋರ್ಸಸ್ ಅನ್ನ ನಾವು ಯೂಸ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಮೆಷಿನ್ ಅನ್ನ ಬೈ ಮಾಡೋದಕ್ಕಿರ್ಬೋದು, ಅಥವಾ ರಾ ಮೆಟೀರಿಯಲ್ಸ್ ಅನ್ನ ಬೈ ಮಾಡೋದಕ್ಕಿರ್ಬೋದು, ಮ್ಯಾನ್ ಪವರ್ ಅನ್ನ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ಮ್ಯಾನ್ ಪವರ್ಗೆ ಕೊಡುವಂತಹ ಸ್ಯಾಲರೀಸ್ ಇರ್ಬೋದು, ಆರ್ ಆ ಮನಿಯನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಅಥವಾ ಲೋನ್ ಅನ್ನ ನಾವು ಪಡೆದಿರುವಂತಹ ರೀತಿ ಇರ್ಬೋದು. ಅದಕ್ಕೆ ನಾವು ಎಷ್ಟು ಖರ್ಚು ಮಾಡಿರ್ತೀವೋ ಆ ಖರ್ಚು ಯಾವತ್ತೂ ಕೂಡ ಅದರಿಂದ ಮ್ಯಾನ್ ಮೆಟೀರಿಯಲ್ಸ್, ಮೆಷಿನ್ಸ್ ಅಥವಾ ಮನಿ ಏನಿದೆ ಅದರಿಂದ ನಾವು ಏನು ಬೆನಿಫಿಟ್ ಪಡಿತಾ ಇದೀವಿ, ಅಡ್ವಾಂಟೇಜಸ್ ಏನು ಪಡಿತಾ ಇದೀವಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಆ ಖರ್ಚು ಏನಿದೆ ಅದು ಯಾವಾಗಲೂ ಕೂಡ ಕಡಿಮೆ ಇರಬೇಕು. ಆ ರೀತಿಯಲ್ಲಿ ನಾವು ಒಂದು ಇನ್ಫಾರ್ಮೇಶನ್ಸ್ ಅನ್ನ ನಾವು ಕಲೆಕ್ಟ್ ಮಾಡ್ತಾ ಇರಬೇಕು, ಅಥವಾ ಒಂದು ಡಿಸಿಷನ್ಸ್ ಅನ್ನ ನಾವು ಯಾವಾಗಲೂ ಕೂಡ ಒಂದು ಕಂಪನಿ ಅಥವಾ ಬಿಸ್ನೆಸ್ ಅಲ್ಲಿ ತಗೊಳ್ತಾ ಇರಬೇಕು. The next one, this information theory is based on the efficient use of the information as a resources. ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ಥಿಯರಿಯಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಒಂದು ರಿಸೋರ್ಸಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಯೂಸ್ ಆಗಬೇಕು. ಎಫಿಷಿಯಂಟ್ ಯೂಸ್ ಆಫ್ ದ ಇನ್ಫಾರ್ಮೇಶನ್ ಆಸ್ ಅ ರಿಸೋರ್ಸಸ್ ಅಂದ್ರೆ ನಾವು ಏನು ರಿಸೋರ್ಸಸ್, ಮ್ಯಾನ್, ಮೆಟೀರಿಯಲ್ಸ್, ಮನಿ ಮತ್ತೆ ಮೆಷಿನ್ಸ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡ್ತಿದ್ವಿ, ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ನಾವೇನ್ ಕಲೆಕ್ಟ್ ಮಾಡ್ತಿದೀವಿ ಅದು ಯಾವಾಗಲೂ ಕೂಡ ಎಫಿಷಿಯಂಟ್ ಯೂಸ್ ಆಫ್ ದ ರಿಸೋರ್ಸಸ್ ಆಗಿರ್ಬೇಕು. ಅಂದ್ರೆ ಒಂದು ಬಿಸ್ನೆಸ್ ಅಥವಾ ಕಂಪನಿಯಲ್ಲಿ ನಾವು ಏನ್ ರಿಸೋರ್ಸಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅದು ಯಾವಾಗಲೂ ಎಫಿಷಿಯಂಟ್ ಆಗಿರ್ಬೇಕು, ಎಫೆಕ್ಟಿವ್ ಆಗಿ ಯೂಸ್ ಆಗ್ತಾ ಇರಬೇಕು, ವಿದೌಟ್ ಎನಿ ವೇಸ್ಟೇಜಸ್ ಅದು ಯೂಸ್ ಆಗ್ತಾ ಇರಬೇಕು. ದೆನ್ ನೆಕ್ಸ್ಟ್ ಒನ್, so that appropriate decisions may be
ಫಸ್ಟ್ ನಾವು ರಿಸೋರ್ಸಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. Then we have to collect, after collecting the information regarding the efficient use of the resources, then we have to take decisions time to time. ಅಂದ್ರೆ ಅದು ಒಂದು ರಿಸೋರ್ಸಸ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತಿದೀವಿ, ವಿದೌಟ್ ವೇಸ್ಟೇಜಸ್ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಿದೀವಿ, ಅಥವಾ ಯಾವ್ದಾದ್ರು ಸರ್ಟನ್ ರಿಸೋರ್ಸಸ್ ಅನ್ನ ನಾವು ವೇಸ್ಟ್ ಮಾಡ್ತಾ ಇದ್ರೆ ಯಾಕೆ ವೇಸ್ಟ್ ಮಾಡ್ತಿದ್ವಿ, ಈ ತರ ಸರ್ಟನ್ ಇನ್ಫಾರ್ಮೇಶನ್ಸ್ ಅನ್ನ ಫಸ್ಟ್ ಕಲೆಕ್ಟ್ ಮಾಡಿ ಅದಕ್ಕೆ ರಿಲೇಟೆಡ್ ಡಿಸಿಷನ್ಸ್ ಅನ್ನ ನಾವು ಯಾವಾಗಲೂ ಕೂಡ ಟೈಮ್ ಟು ಟೈಮ್ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಅದು ಬಿಸ್ನೆಸ್ ಏನಿದೆ ಅದು ತಗೊಳ್ತಾ ಇರಬೇಕು. ದೆನ್ ನೆಕ್ಸ್ಟ್ ಒನ್, ಅಕೌಂಟಿಂಗ್ ಇಸ್ ಆನ್ information system which attempts to communicate information in the form of reports, statements, charts and graphs to help the decision maker in taking rational decisions. ಹಾಗಾದ್ರೆ ಈ ಇನ್ಫಾರ್ಮೇಶನ್ ಥಿಯರಿ ಅನ್ನೋದು ಅಕೌಂಟಿಂಗ್ ಅಲ್ಲಿ ಎಲ್ಲಿ ಯೂಸ್ ಆಗುತ್ತೆ? ದಟ್ ಈಸ್ ಅಕೌಂಟಿಂಗ್ ಇಸ್ ಆಲ್ಸೋ ದ ಕೈಂಡ್ ಆಫ್ ದ ಇನ್ಫಾರ್ಮೇಶನ್ ಥಿಯರಿ. ಅಂದ್ರೆ ಅಕೌಂಟಿಂಗ್ ಅನ್ನೋದು ಕೂಡ ಒಂದು ಇನ್ಫಾರ್ಮೇಶನ್ಸ್ ಅಂತ, ಒಂದು ಟೈಪ್ ಆಫ್ ದ ಇನ್ಫಾರ್ಮೇಶನ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ದಿಸ್ ಅಕೌಂಟಿಂಗ್ ಇಸ್ ಅನ್ ಇನ್ಫಾರ್ಮೇಶನ್ ಸಿಸ್ಟಮ್, ಒನ್ ಕೈಂಡ್ ಆಫ್ ದ ಇನ್ಫಾರ್ಮೇಶನ್ ಸಿಸ್ಟಮ್ which attempts to communicate the information in the form of reports, statements or charts or graphs. ಅಂದ್ರೆ ಈ ಒಂದು ಅಕೌಂಟಿಂಗ್ ಅನ್ನೋದು ಒಂದು ಇನ್ಫಾರ್ಮೇಶನ್ ಸಿಸ್ಟಮ್. ಅದನ್ನ ನಾವು ಹೇಗೆ ಬೇರೆಯವರಿಗೆ, ಮ್ಯಾನೇಜ್ಮೆಂಟ್ ಇರ್ಬೋದು, ಎಕ್ಸ್ಟರ್ನಲ್ ಯೂಸರ್ಸ್ ಇರ್ಬೋದು, ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ, ಆ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಹೇಗೆ ಒದಗಿಸ್ತೀವಿ ಅಂದ್ರೆ ರಿಪೋರ್ಟ್ಸ್, ಸ್ಟೇಟ್ಮೆಂಟ್, ಫಿನಾನ್ಷಿಯಲ್ ರಿಪೋರ್ಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇರ್ಬೋದು, ಅಥವಾ ಚಾರ್ಟ್ಸ್, ಗ್ರಾಫ್ಸ್ ಮೂಲಕ ಅದನ್ನ ನಾವು ಎಕ್ಸ್ಟರ್ನಲ್ ಯೂಸರ್ಸ್ಗೆ ಅಥವಾ ಮ್ಯಾನೇಜ್ಮೆಂಟ್ಗೆ ಅವರ ಒಂದು ಡಿಸಿಷನ್ಸ್ ತಗೊಳ್ಳೋದಕ್ಕೋಸ್ಕರ, ಟು ಹೆಲ್ಪ್ ದ ಡಿಸಿಷನ್ ಮೇಕರ್ಸ್ ಇನ್ ಟೇಕಿಂಗ್ ದ ರ್ಯಾಷನಲ್ ಡಿಸಿಷನ್ಸ್. ಅಂದ್ರೆ ಅವರು ಒಂದು ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಏನೇನು ಡಿಸಿಷನ್ಸ್ ಅನ್ನ ತಗೊಬೇಕು ಅದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಏನಿದೆ ಅದು ರಿಪೋರ್ಟ್ಸ್ ಅಥವಾ ಸ್ಟೇಟ್ಮೆಂಟ್ ಅಥವಾ ಗ್ರಾಫ್ಸ್ ಇರ್ಬೋದು ಅಥವಾ ಚಾರ್ಟ್ಸ್ ಅಲ್ಲಿ ನಾವು ಶೋ ಮಾಡ್ತೀವಿ. ಅಂದ್ರೆ ಮ್ಯಾನೇಜ್ಮೆಂಟಿಗೆ ಒಂದು ಸ್ಟೋರೀಸ್ ಅಥವಾ ನರೇಷನ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡೋದ್ರ ಬದಲು ಒಬ್ಬ ಅಕೌಂಟೆಂಟ್ ಏನಿದ್ದಾನೆ ಅವನು ಫಿನಾನ್ಷಿಯಲ್ ರಿಪೋರ್ಟ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಬಿಟ್ಟು ಆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಯಾವ ರೀತಿ ಒಂದು ರಿಸೋರ್ಸಸ್ ರಿಲೇಟೆಡ್ ಯಾವ ರೀತಿ ಒಂದು ರಿಸೋರ್ಸಸ್ ಯೂಸ್ ಆಗ್ತಾ ಇದೆ, ನಾವು ಈ ವರ್ಷ ಎಷ್ಟು ಸ್ಯಾಲರೀಸ್ ಅನ್ನ ಮ್ಯಾನ್ ಪವರ್ಗೆ ಕೊಟ್ಟಿದ್ದೀವಿ, ಅಥವಾ ನಾವು ಎಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದೀವಿ, ಎಷ್ಟು ರಾ ಮೆಟೀರಿಯಲ್ಸ್ ಅನ್ನ ಸಪ್ಲೈ ಮಾಡ್ಕೊಂಡಿದೀವಿ, ಅಥವಾ ಆ ರಾ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿ ಎಷ್ಟು ಕ್ವಾಂಟಿಟಿ ಗೂಡ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಿದೀವಿ, ಅಥವಾ ಒಂದು ಮೆಷಿನ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ ಏನಿದೆ ಒಂದು ಕಂಪ್ನಿಯಲ್ಲಿ ಅದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ, ಎಷ್ಟು ಡಿಪ್ರಿಸಿಯೇಟ್ ಆಗ್ತಾ ಇದೆ ಎವ್ರಿ ಇಯರ್, ಅಥವಾ ನಾವು if there is any sale of the machines, ನಾವೇನಾದ್ರೂ ಮಷೀನ್ ಅನ್ನ ಸೇಲ್ ಮಾಡಿದ್ರೆ ಆ ಸೇಲ್ ಮಾಡಿರೋ ಮಷೀನ್ ಇಂದ ನಾವೆಷ್ಟು ಅರ್ನ್ ಮಾಡಿದೀವಿ, ಅಥವಾ ದೆನ್ ಮನಿಯನ್ನ ಎಷ್ಟು ಮ್ಯಾನೇಜ್ ಮಾಡ್ತಿದೀವಿ, ನಾವು ನಮ್ಮ ಹತ್ರ ಇರುವಂತಹ ಮನಿಯನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ, ಅಥವಾ ಎಷ್ಟು ಜನ ಶೇರ್ ಹೋಲ್ಡರ್ಸ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅಥವಾ ನಮ್ಮ ಹತ್ರ ಎಷ್ಟು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆ, ಒಂದು ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದೀವಿ. ಈ ತರ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಒಂದು ಅಕೌಂಟಿಂಗ್ ಏನಿದೆ ಅದು ರಿಪೋರ್ಟ್ಸ್ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರ ಮೂಲಕ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದ್ರ ಮೂಲಕ ಡಿಸಿಷನ್ ಮೇಕರ್ಸ್ಗೆ ಅವರ ಒಂದು ರ್ಯಾಷನಲ್ ಡಿಸಿಷನ್ಸ್ ಅನ್ನ, ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಆಬ್ಜೆಕ್ಟಿವ್ಸ್ ಗೆ ರಿಲೇಟೆಡ್ ಆಗಿ ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಅವರು ಈ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಲ್ಲಿ, ಡಿಸಿಷನ್ ಮೇಕರ್ಸ್ಗೆ ಅವರ ಒಂದು ಡಿಸಿಷನ್ ಅನ್ನ ಈಸಿಯಾಗಿ ತಗೊಳ್ಳೋದಕ್ಕೋಸ್ಕರ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಒಬ್ಬ ಅಕೌಂಟೆಂಟ್ ಪ್ರಿಪೇರ್ ಮಾಡ್ತಾನೆ. ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ಗೆ ನೆಕ್ಸ್ಟ್ ಯಾವ ರೀತಿಯ ಒಂದು ಡಿಸಿಷನ್ ತಗೊಬೇಕು, ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಲೋನ್ ಎಷ್ಟು ಕೊಡಬೇಕು, ಕಂಪನಿ ಯಾವ ರೀತಿ ರನ್ ಆಗ್ತಿದೆ, ನಮಗೆ ಎಷ್ಟು ಡಿವಿಡೆಂಡ್ಸ್ ಬರುತ್ತೆ ಈ ವರ್ಷ, ಈ ರೀತಿಯ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಯೂಸರ್ಸ್ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್, ಚಾರ್ಟ್ಸ್ ಅಥವಾ ಗ್ರಾಫ್ಸ್ ಅಲ್ಲಿ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂತಾರೆ. ಸೊ ದ
ಟು ರೀಚ್ ಇಟ್ಸ್ ಗೋಲ್ಸ್ ಬೈ ದ ಎಫಿಷಿಯಂಟ್ ಯೂಸ್ ಆಫ್ ದ ರಿಸೋರ್ಸಸ್. ಅಂದ್ರೆ ಒಂದು ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ಗೆ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ರಿಪೋರ್ಟ್ಸ್ ಅಲ್ಲಿ ಇರುತ್ತಲ್ವಾ, ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಅವರ ಒಂದು ರಿಸೋರ್ಸಸ್ ಮ್ಯಾನ್ ಮನಿ ಮೆಟೀರಿಯಲ್ಸ್ ಮಷೀನ್ ಏನಿದೆ ಅದು ಯಾವ ರೀತಿ ಯೂಸ್ ಮಾಡಬೇಕು ಅಥವಾ ಯಾವ ರೀತಿ ಯೂಸ್ ಆಗ್ತಿದೆ ಅನ್ನುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದ್ರ ಮೂಲಕ ಒಂದು ಆರ್ಗನೈಸೇಷನ್ಗೆ ಅದರ ಗೋಲ್ ಅನ್ನ ರೀಚ್ ಆಗೋದಕ್ಕೆ ಅಥವಾ ಅಬ್ಜೆಕ್ಟಿವ್ ಅನ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ usually this information, that may be any kind of the information, usually this information is typed into or classified into two types. One is non-qualitative information and another one is quantitative information. Sorry, the information is always classified into two types. That may be any kind of the information. One is non-quantitative information, another one is quantitative information. Non-quantitative information is also known as qualitative information. That is, this non-quantitative information is in the form of narration, stories or explanation, etc. ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ಯಾವ ಒಂದು ರೀತಿಯಲ್ಲಿ ಇರುತ್ತೆ ಅಂದ್ರೆ ನರೇಷನ್ ಅಲ್ಲಿ ಇರುತ್ತೆ ಅಥವಾ ಪ್ಯಾರಾಗ್ರಾಫ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅಥವಾ ಎಕ್ಸ್ಪ್ಲನೇಷನ್ ಇರುತ್ತೆ, ಸ್ಟೋರೀಸ್ ಅಲ್ಲಿ ನಾವು ನೆರೇಟ್ ಮಾಡಿರ್ತೀವಿ. ಅಂತ ಒಂದು ಇನ್ಫಾರ್ಮೇಶನ್ ಅನ್ನು ನಾವು ನಾನ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಫಿನಾನ್ಷಿಯಲ್ ರಿಪೋರ್ಟ್ ಅನ್ನ ಒಂದು ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಎವ್ರಿ ಇಯರ್. ಅಂದ್ರೆ ಆ ಒಂದು ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ ಬೋತ್ ಕ್ವಾಂಟಿಟೇಟಿವ್ ಮತ್ತೆ ನಾನ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಇರುತ್ತೆ. ನಾನ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ಸ್ ಯಾರನ್ನ ನಾವು ರಿಕ್ರೂಟ್ ಮಾಡ್ಕೊಂಡಿದ್ದೀವಿ, ಈ ಸಲ ಯಾರು ಡೈರೆಕ್ಟರ್ ಆಗಿ ನಾಮಿನೇಟ್ ಆಗಿದ್ದಾರೆ ಅಥವಾ ವೋಟಿಂಗ್ ಪವರ್ ಇರ್ಬೋದು, ಯಾರ್ಯಾರು ಶೇರ್ ಹೋಲ್ಡರ್ಸ್ ಅಥವಾ ಸ್ಟೇಕ್ ಹೋಲ್ಡರ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಈ ತರ ಒಂದು ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಒಂದು ಪ್ಯಾರಾಗ್ರಾಫ್ಸ್ ಅಲ್ಲಿ ಅಥವಾ ಸ್ಟೋರೀಸ್ ತರ ನೆರೇಟ್ ಮಾಡಿರ್ತಾರೆ. ಸೊ ದೀಸ್ ಆರ್ ವಾಟ್ ವಿ ಕಾಲ್ ನಾನ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್. Then next one, quantitative information. This quantitative information is again classified into two types: accounting information and non-accounting information. Then this accounting information study ಏನೇನು include ಆಗುತ್ತೆ ಅಂದ್ರೆ this accounting information includes operating information, financial reporting and management accounting. That is, operating information ಅಂದ್ರೆ the information related to operations of the organization. ಅಂದ್ರೆ ಒಂದು ಗೂಡ್ಸ್ ಪ್ರೊಡ್ಯೂಸ್ ಆಗಿರೋದು ಎಷ್ಟು ಸೇಲ್ ಆಗ್ತಾ ಇದೆ ಅಥವಾ ಒಂದು ಗೂಡ್ಸ್ ಅನ್ನು ನಾವು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಿದೀವಿ, ಎಷ್ಟು ಕ್ವಾಂಟಿಟಿಯಲ್ಲಿ ಗೂಡ್ಸ್ ಪ್ರೊಡ್ಯೂಸ್ ಆಗ್ತಿದೆ, ನಾವು ಎಷ್ಟು ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತಿದೀವಿ. ದಿಸ್ ಆರ್ ವಾಟ್ ಆಪರೇಟಿಂಗ್ ಇನ್ಫಾರ್ಮೇಶನ್. ದೆನ್ ನೆಕ್ಸ್ಟ್ ಒನ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಆರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ವಿಚ್ ಇನ್ಕ್ಲೂಡ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ದ ಅಕೌಂಟಿಂಗ್. ಅಂದ್ರೆ ನಾವು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಾಗ್ತಿದೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಪ್ರಿಪೇರ್ ಮಾಡ್ತೀವಿ ಅದನ್ನ ನಾವು ಫಿನಾನ್ಷಿಯಲ್ ರಿಪೋರ್ಟ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ದೆನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದಟ್ ಈಸ್ ಹೌ ದ ಫಿನಾನ್ಸ್ ಆಫ್ ದ ಕಂಪನಿ ಶುಡ್ ಬಿ ಮ್ಯಾನೇಜ್ಡ್. ಅಂದ್ರೆ ಯಾವ ರೀತಿ ಒಂದು ಮನಿ ಅಥವಾ ಫಿನಾನ್ಸ್ ಅನ್ನ ನಾವು ಮ್ಯಾನೇಜ್ ಮಾಡಬೇಕು, ಎಷ್ಟು ಶೇರ್ಸ್ ಅಲ್ಲಿ ನಾವು ಶೇರ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಥವಾ ನಾವು ಎಷ್ಟು ಮಟ್ಟಿಗೆ ಲೋನ್ ಅನ್ನ ತಗೊಬೇಕು ಅಥವಾ ಪೋರ್ಟ್ಫೋಲಿಯೋ ಅಂದ್ರೆ ಬೋತ್ ಈಕ್ವಿಟಿ ಅಂಡ್ ಡಿಬೆಂಚರ್ಸ್ ಅನ್ನ ಯೂಸ್ ಮಾಡಬೇಕಾ, ಈ ರೀತಿಯ ಒಂದು ಇರುವಂತಹ ಫಿನಾನ್ಸ್ ಅಥವಾ ಮನಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ನಾವು ಏನು ಅಕೌಂಟಿಂಗ್ ಮಾಡ್ತೀವಿ ಅದನ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ದೀಸ್ ಆರ್ ವಾಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್. ಅಂದ್ರೆ ದಿಸ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ವಿಲ್ ಬಿ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಆಪರೇಟಿಂಗ್ ಇನ್ಫಾರ್ಮೇಶನ್ ಇನ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಆರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದೆನ್ ನಾನ್ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಆರ್ ಲೈಕ್ ಎಂಪ್ಲಾಯೀಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು. ಅಂದ್ರೆ ನಮಗೆ ಎಷ್ಟು ಜನ ಸಪ್ಲೈಯರ್ಸ್ ರಾ ಮೆಟೀರಿಯಲ್ಸ್ ಅನ್ನ ಕೊಡ್ತಾ ಇದ್ದಾರೆ, ಎಷ್ಟು ಕ್ವಾಂಟಿಟಿಯಲ್ಲಿ ರಾ ಮೆಟೀರಿಯಲ್ಸ್ ಅನ್ನ ಒಂದು ಕಂಪನಿಗೆ ಕೊಡ್ತಾ ಇದ್ದಾರೆ, ಅಥವಾ ನಮಗೆ ಕಸ್ಟಮರ್ಸ್ ಎಷ್ಟು ಕಸ್ಟಮರ್ಸ್ ನಮ್ಮ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಬೈ ಮಾಡ್ತಿದ್ದಾರೆ, ನಮ್ಮ ಬ್ರ್ಯಾಂಡ್ ಇಮೇಜ್ ಅನ್ನ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಅಥವಾ ಎಷ್ಟು ವರ್ಕರ್ಸ್ ನಮ್ಮ ಒಂದು ಕಂಪನಿ ಅಥವಾ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು
ನಾವು ಎಷ್ಟು ಮಾರ್ಕೆಟ್ ಶೇರನ್ನು ಈ ವರ್ಷ ಅರ್ನ್ ಮಾಡಿದ್ದೀವಿ, ಈ ಥರ ಇನ್ಫಾರ್ಮೇಷನ್ ಏನು ಇನ್ಕ್ಲೂಡ್ ಆಗುತ್ತೆ ಅದನ್ನು ನಾವು ನಾನ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ದ ಕ್ಲಾಸಿಫಿಕೇಶನ್ ಆಫ್ ದ ಇನ್ಫಾರ್ಮೇಷನ್ಸ್. ದೆನ್ ದ ಅಡ್ವಾಂಟೇಜಸ್ ಆಫ್ ದ ಇನ್ಫಾರ್ಮೇಷನ್ ಥಿಯರಿ. That is, the first advantage of the information theory is it helps in decision making. I already told that the informations or accounting informations always helps in the helps the decision maker by recording the transactions of the business. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಥವಾ ಬಿಸ್ನೆಸ್ ಈವೆಂಟ್ಸ್ ಏನಿದೆ ಅದನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫಿನಾನ್ಷಿಯಲ್ ರಿಪೋರ್ಟ್ಸ್ ಅಲ್ಲಿ ರೆಕಾರ್ಡ್ ಮಾಡೋದ್ರ ಮೂಲಕ ಡಿಸಿಷನ್ ಮೇಕರ್ಸ್ಗೆ ಅವರ ಒಂದು ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಹೆಲ್ಪ್ ಈಸಿ ಆಗಿ ಮಾಡುತ್ತೆ. ಅಂದ್ರೆ ಅವರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ಜಸ್ಟ್ ಗೋ ಥ್ರೂ ಆದ್ರೆ ಸಾಕು, ಅವರಿಗೆ ಒಂದು ಕಂಪನಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಿದೆ, ಎಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದೆ, ಅಥವಾ ಎಷ್ಟು ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಅನ್ನ ಕೊಟ್ಟಿದೆ, ಎಷ್ಟು ಎಕ್ಸ್ಪೆನ್ಸಸ್ ಅನ್ನ ಇನ್ಕಮ್ ಮಾಡಿದೆ, ಹಾಗೆ ಲಯಬಿಲಿಟೀಸ್ ಆಫ್ ದ ಬಿಸ್ನೆಸ್ ಏನು, ಅಥವಾ ಎಷ್ಟು ಅಸೆಟ್ ಅನ್ನ ಅಕ್ವೈರ್ ಮಾಡಿದೆ, ಈ ಎಲ್ಲ ಇನ್ಫಾರ್ಮೇಶನ್ಸ್ ಆ ಡಿಸಿಷನ್ ಮೇಕರ್ಸ್ಗೆ ಸಿಕ್ಬಿಡುತ್ತೆ ಫಿನಾನ್ಷಿಯಲ್ ರಿಪೋರ್ಟ್ ಅನ್ನ ಜಸ್ಟ್ ಗೋ ಥ್ರೂ ಮಾಡಿದ್ರೆ. ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡ್ಬಿಟ್ಟು ಡಿಸಿಷನ್ ಮೇಕರ್ಸ್ ಬೇರೆ ಬಿಸ್ನೆಸ್ಸಿನ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಬಿಸ್ನೆಸ್ಸಿನ ಬೇರೆ ಒಂದು ಡಿಸಿಷನ್ಸ್ ಏನಿದೆ ಅದನ್ನ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ದೆನ್ ಇಟ್ ಇನ್ಕ್ರೀಸಸ್ ದ ನಾಲೆಡ್ಜ್ ಆಫ್ ದ ಕಂಪನಿ. ಅಂದ್ರೆ ಒಂದು ಕಂಪನಿಲಿ ವರ್ಕ್ ಮಾಡುವಂತಹ ಮ್ಯಾನೇಜ್ಮೆಂಟ್ ಇರ್ಬೋದು, ಅಕೌಂಟೆಂಟ್ ಇರ್ಬೋದು, ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ ಇರ್ಬೋದು, ಅವರಿಗೆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದ್ರ ಮೂಲಕ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಕೊಡೋದ್ರ ಮೂಲಕ ಅವರಿಗೆ ಬಿಸ್ನೆಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರ್ಬೋದು ಅಥವಾ ಅಕೌಂಟಿಂಗ್ ರಿಲೇಟೆಡ್ ನಾಲೆಡ್ಜ್ ಇರ್ಬೋದು, ಅದನ್ನ ಇಂಪ್ರೂವ್ ಮಾಡೋದಕ್ಕೆ, ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. then it helps proper use of the resources. That is, it helps in the optimum use of the resources, that is man, materials, money and machines. ಈ ಒಂದು 4 M's ಏನಿದೆ ಕಂಪನಿದು, ಅದು ಯಾವ ರೀತಿ ಯೂಸ್ ಆಗಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಆಗಬೇಕು ಅನ್ನೋದಕ್ಕೆ ಈ ಇನ್ಫಾರ್ಮೇಶನ್ ಥಿಯರಿ ಏನಿದೆ, ಅದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಿದೆ ಅದು ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ಸ್ ಇನ್ ರೀಚಿಂಗ್ ದ ಗೋಲ್ಸ್ ಆಫ್ ದ ಬಿಸ್ನೆಸ್. ಅಂದ್ರೆ ಒಂದು ಬಿಸ್ನೆಸ್ಸಿನ ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ರೀಚ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಮ್ಯಾನೇಜ್ಮೆಂಟ್ ಅಥವಾ ಒಂದು ಕಂಪನಿ ಏನಿದೆ ಅವರು ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಅನ್ನ ನೋಡಿ ಅದ್ರ ಮೇಲೆ ಒಂದು ಡಿಸಿಷನ್ಸ್ ಅನ್ನ ತಗೊಂಡ್ಬಿಟ್ಟು ಇಫ್ ದ ಕಂಪನಿ ಇಸ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ, ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ, ಹಾಗಾದ್ರೆ ಈ ವರ್ಷ ಇಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಾವು ಇಷ್ಟು ಪ್ರಾಫಿಟ್ ಅನ್ನ ನಾವು ಅರ್ನ್ ಮಾಡಬೇಕು. ಸೊ ನಮ್ಮ ಒಂದು ಗೋಲ್ ಅಂದ್ರೆ ನಾವಿಷ್ಟು ಸೇಲ್ಸ್ ಅನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಒಂದು ಆಬ್ಜೆಕ್ಟಿವ್ ಇರುತ್ತೆ, ನಾವು ಈ ಇಯರ್ ಎಂಡ್ ಅಷ್ಟೊತ್ತಿಗೆ ಫಾರ್ ಎಕ್ಸಾಂಪಲ್ 1 ಬಿಲಿಯನ್ ಅಷ್ಟು ಸೇಲ್ ಮಾಡಬೇಕು ಅಂತ ಒಂದು ಆಬ್ಜೆಕ್ಟಿವ್ ಅನ್ನ ಒಂದು ಕಂಪನಿ ಇಟ್ಕೊಂಡಿದ್ರೆ, ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ ಮೂಲಕ ಅವರಿಗೆ ನಾವು ಈ ವರ್ಷ ಈ ಆಬ್ಜೆಕ್ಟಿವ್ ಇತ್ತು, 1 ಬಿಲಿಯನ್ ಸೇಲ್ಸ್ ಆಗಬೇಕು ಅನ್ನೋಂತಹ ಒಂದು ಆಬ್ಜೆಕ್ಟಿವ್ ಅನ್ನ ನಾವು ಇಟ್ಕೊಂಡಿದ್ವಿ. ಸೊ ನಾವು ಎಷ್ಟು ಮಟ್ಟಿಗೆ ಅದನ್ನ ರೀಚ್ ಆಗಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ಸಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಬೇಸ್ ಮೇಲೆ ನೆಕ್ಸ್ಟ್ ಯಾವ ಒಂದು ಡಿಸಿಷನ್ ತಗೊಬೇಕು, ಈ ವರ್ಷ ನಾವು ಇಷ್ಟು ಮಟ್ಟಿಗೆ ನಮ್ಮ ಗೋಲ್ ಅನ್ನ ರೀಚ್ ಆಗಿದ್ವಿ, ಹಾಗಾದ್ರೆ ನೆಕ್ಸ್ಟ್ ಇಯರ್ ಯಾವ ಡಿಸಿಷನ್ ಅನ್ನ ತಗೊಬೇಕು ಅನ್ನೋದಕ್ಕೆ ಈ ಒಂದು ಕಂಪನಿಯ ಆಬ್ಜೆಕ್ಟಿವ್ ಅಥವಾ ಗೋಲ್ ಅನ್ನ ರೀಚ್ ಆಗೋದಕ್ಕೆ ಈ ರೀತಿಯಲ್ಲಿ ಒಂದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಲ್ಪ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಆಫ್ ದ ಅಕೌಂಟಿಂಗ್ ಥಿಯರಿ. ದ ಇನ್ಫಾರ್ಮೇಶನ್ ಕಾಸ್ಟ್ ಇಸ್ more than the benefit. I already told that the cost of the information should be lower than the benefit of the information. But ಜನರಲ್ ಆಗಿ ಏನಾಗುತ್ತೆ ಅಂದ್ರೆ, ನಾವು ಒಂದು ರಿಸೋರ್ಸಸ್ ಅನ್ನ ಆಪ್ಟಿಮಲ್ ಆಗಿ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಮಾಡುವಂತಹ ಖರ್ಚೇ ಜಾಸ್ತಿ ಇರುತ್ತೆ. ಅದರಿಂದ ನಾವು ಬೆನಿಫಿಟ್ ಅನ್ನ ಪಡೆಯೋದಕ್ಕಿಂತ ನಾವು ಅದರಿಂದ ಏನ್ ಬೆನಿಫಿಟ್ ಅನ್ನ ಪಡಿಬೇಕು ಅಂತ ಇರ್ತೀವಿ, ಅದಕ್ಕಿಂತ ಯೂಶುವಲ್ ಆಗಿ ನಾರ್ಮಲ್ ಆಗಿ ಅದಕ್ಕೆ ನಾವು ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅದನ್ನ ಆಪ್ಟಿಮಮ್ ಆಗಿ ಯೂಸ್ ಮಾಡೋದಕ್ಕೆ ನಾವು ಮಾಡುವಂತಹ ಖರ್ಚೇ ಜಾಸ್ತಿ ಇರುತ್ತೆ. ಸೊ ನಾವು ವಿ ಕ್ಯಾನಾಟ್ ಆಲ್ವೇಸ್ ಸೇ ದಟ್ ದ ಬೆನಿಫಿಟ್ ಆಫ್ ದ ರಿಸೋರ್ಸಸ್ ಇಸ್ ಆಲ್ವೇಸ್
ರಿಸೋರ್ಸಸ್ ಅಂತ ಹೇಳಕ್ಕಾಗಲ್ಲ. ಸೊ ಯೂಶುವಲ್ ನಾರ್ಮಲ್ ಆಗಿ ನಾವು ಒಂದು ರಿಸೋರ್ಸಸ್ ಅನ್ನ ಆಪ್ಟಿಮಮ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ಖರ್ಚು ಏನ್ ಮಾಡ್ತೀವಿ ಅದೇ ಜಾಸ್ತಿ ಇರುತ್ತೆ, ಅದರಿಂದ ನಾವು ಏನ್ ಬೆನಿಫಿಟ್ ಪಡಿತೀವಿ ಅದು. ದೆನ್ ನೆಕ್ಸ್ಟ್ ಒನ್ ಎಕ್ಸೆಸಿವ್ ಇನ್ಫಾರ್ಮೇಶನ್, ದ ಕ್ವಾಲಿಟಿ ಅಂಡ್ ಎಫೆಕ್ಟಿವ್ನೆಸ್. ದಟ್ ಈಸ್ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿದಷ್ಟು ಅದರದ್ದು ಕ್ವಾಲಿಟಿ ಅಥವಾ ಅದರದ್ದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನಮಗೆ ಸಿಗುವಂತಹ ಇನ್ಫಾರ್ಮೇಶನ್ಸ್ ಏನಿದೆ ಅದು ತೀರಾ ಲೆಸ್ ಇರುತ್ತೆ. ಸೊ ನಮಗೆ ಯಾವಾಗಲೂ ಕೂಡ ನಮಗೆ ಅಂದ್ರೆ ಎಷ್ಟು ಎಫೆಕ್ಟಿವ್ ಅಥವಾ ಎಫಿಷಿಯಂಟ್ ಇನ್ಫಾರ್ಮೇಶನ್ ಸಿಗಬೇಕು ಅಷ್ಟೇ ಎಫೆಕ್ಟಿವ್ ಆಗಿ ಆ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅಂತಿಲ್ಲ, ಅಥವಾ ಅದು ಯಾವಾಗಲೂ ಟ್ರೂತ್ಫುಲ್ ಆಗಿ ಇರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಅಥವಾ ನಾವು ಅದನ್ನ ಆ ಇನ್ಫಾರ್ಮೇಶನ್ಸ್ ಏನು ಕಲೆಕ್ಟ್ ಮಾಡಿರ್ತೀವಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಾನೆ ಒಬ್ಬ ಅಕೌಂಟೆಂಟ್ ಅನ್ನೋದು ನಾವು ಯಾವಾಗಲೂ ಹೇಳಕ್ಕಾಗಲ್ಲ. ಸೊ ನಾವು ಜಾಸ್ತಿ ತೀರಾ ಎಕ್ಸೆಸಿವ್ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಇನ್ಫಾರ್ಮೇಶನ್ಸ್ ಅಲ್ಲಿ ಕ್ವಾಲಿಟಿ ಆಫ್ ದ ಇನ್ಫಾರ್ಮೇಶನ್ ಅಥವಾ ಎಫೆಕ್ಟಿವ್ನೆಸ್ ಆಫ್ ದ ಇನ್ಫಾರ್ಮೇಶನ್ ಇರಬೇಕು ಅಂದ್ರೆ ನಾವು ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಹತ್ರ ತೀರಾ ಕಡಿಮೆ ಇನ್ಫಾರ್ಮೇಶನ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ನಾವು ಅದರ ಬೇಸ್ ಮೇಲೆ ಡಿಸಿಷನ್ಸ್ ಅನ್ನ ನಾವು ಯಾವಾಗಲೂ ತಗೊಳಕ್ಕಾಗಲ್ಲ. ಸೊ ನಾವು ಯಾವಾಗಲೂ ತೀರಾ ಜಾಸ್ತಿ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಎಕ್ಸೆಸಿವ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡೋ ಟೈಮ್ ಅಲ್ಲಿ ನಮಗೆ ಆ ಡಿಸಿಷನ್ಸ್ ಅನ್ನ ತಗೊಳಕ್ ಆಗದೆ ಇರುವಂತಹ ಸಿಚುವೇಶನ್ ಬರುತ್ತೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜಸ್ ಆಫ್ ದ ಇನ್ಫಾರ್ಮೇಶನ್ ಥಿಯರಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ದಿಸ್ ಇಸ್ ವಾಟ್ ದ 3 ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಥ್ಯಾಂಕ್ ಯು.